ಪ್ರಜ್ವಲ್ ದೇವರಾಜ್ನ ತುಂಬಾ ದಿನ ಆದ್ಮೇಲೆ, ಯಾಕಂದ್ರೆ ಪ್ರಜ್ವಲ್ ದೇವರಾಜ್ನ ಯಾವತ್ತು ನೋಡ್ಸಿದ್ರು ನಮ್ಮ ಪಕ್ಕದ ಮನೆಯವನು, ನಮ್ಮ ಜೊತೆನೇ ಇರ್ತಾನೆ ಅನ್ನೋ ತರ ಫೀಲ್. ಅದು ಏನೋ ಗೊತ್ತಿಲ್ಲ, ಅದು ಕೆಲವೊಂದು ಹೀರೋ ಫೇಸೇ ಹಂಗಿರುತ್ತೆ. ಸೊ ಪ್ರಜ್ವಲ್ ದೇವರಾಜ್ನ ಎಷ್ಟೋ ದಿನ ಆದ್ಮೇಲೆ ಈ ತರ ನೋಡೋಕೆ ತುಂಬಾ ಖುಷಿ ಆಯ್ತು. ಯಾವುದೋ ಇಲ್ಲೇ ಸಿನಿಮಾ ನೋಡ್ದಂಗೆ ಅನಿಸ್ತಾನೆ ಇರಲಿಲ್ಲ. ಥಿಯೇಟ್ರಲ್ಲಿ ಕುತ್ಕೊಂಡಂಗೆ ಎಲ್ಲೇ ಅಕ್ಕಪಕ್ಕದಲ್ಲಿ ಏನೋ ನಡೀತಾ ಐತೆ ಅನ್ನೋ ಥರ ಒಂದೊಂದು ಸಾಂಗು ಏನೋ ಆಗ್ಬೇಕಂದ್ರೆ ಟಕ್ಕಂದು ಯಾರ ಕೆನ್ನಾಗ ಹೊಡೆದಂಗೆ ಫೀಲ್ ಆಗೋದು. ಅಂದರೆ ಸಿನಿಮಾ ಕನ್ನಡದಲ್ಲಿ ಅಷ್ಟೊಂದು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಫ್ಯಾನ್ ಇಂಡಿಯಾ ಮೂವಿ, ಇದನ್ನೆಲ್ಲ ಫ್ಯಾನ್ ಇಂಡಿಯಾ ಮಾಡಿದರೆ ಪಕ್ಕ. ಯಾಕಂದರೆ ಕನ್ನಡದಲ್ಲಿ ಈ ಥರ ಒಂದು ಪ್ರಯೋಗಕ್ಕೆ ಅಷ್ಟೊಂದು ಒಂದು ಮನ್ನಣೆ ಸಿಗಲ್ಲ ಅಂತ ಅನ್ಕೋತೀನಿ. ಈ ಮೂವಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ನೀವು ನೋಡ್ತಾ ಇದ್ರೆ ಅಂದರೆ ತಾಯಿನ ಕಳ್ಕೊಳ್ತಾನೆ, ಒಂದಲ್ಲಿ ತಾಯಿನ ಅವನು ಕಳ್ಕೊಳ್ಬಾರ್ದು ಅನ್ನೋದಕ್ಕೆ ಅವನು ಏನೆಲ್ಲ ಸಾಹಸ ಮಾಡ್ತಾನೆ ಅನ್ನೋದನ್ನ, ಒಂದು ಪಕ್ಕದ ಮನೆಯಲ್ಲಿ ಏನೋ ನಡೀತಾ ಇದೆ ಅನ್ನೋ ಒಂಥರ ಸ್ಟೋರಿನ ತುಂಬ ನೀಟಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಆದರೆ ಒಂದು ಹೇಳ್ತೀನಿ, ಪ್ರಜ್ವಲ್ ದೇವರಾಜ್ ಯಾವುದೇ ಸಿನಿಮಾ ಬರಲಿ, ಯಾವುದೋ ಒಂದು ಟಿ ವಿಯಲ್ಲಿ ಹಾಕಿದರೆ ಇಲ್ಲ ಯಾವುದ್ರಲ್ಲಿ ಹಾಕಿದರೆ ನೋಡ್ತಾರೆ, ಫ್ಯಾಮಿಲಿ ಕುತ್ಕೊಂಡು ನೋಡ್ತಾರೆ. ಅದು ಈ ಸಿನಿಮಾನ ನೀವು ಅದಕ್ಕೋಸ್ಕರ ಕಾಯಕ್ಕೆ ಹೋಗ್ಬಿಡಿ, ಥಿಯೇಟ್ರಲ್ಲಿ ಬಂದು ನೋಡಿ. ಯಾಕಂದರೆ ಇದು ನಿಮ್ಮ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮೂವಿನೇ ಇದಿರೋದು. ಖಂಡಿತವಾಗ್ಲೂ ಥಿಯೇಟ್ರಲ್ಲಂತೂ 100ಗೆ 200% ಹೇಳ್ತೀನಿ, ಈ ಸಿನಿಮಾ ನಿಮ್ಗಂತೂ ವರ್ತು. ಇದು ಥಿಯೇಟ್ರಲ್ಲಿ ನೋಡೋಕ್ಕಂತೂ ವರ್ತು, ಟೈಮ್ ವರ್ತು, ಆಮೇಲೆ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಮಾಡ್ತೀರಿ, ಇಷ್ಟಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಮೂವಿ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪ್ರಜ್ವಲ್ ಸರು ಮತ್ತು ಯಶಕುಮಾರ್ ಅವರು, ಮತ್ತು ವೇದಿಕಾ ಅವರು, ಮತ್ತು ಸುಶಿತಾ ಪಂಡ, ವಿಶಾಲ್ ಸರು, ಮತ್ತು ರಮೇಶ್ ಭಟ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಇದು ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್. ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲೇ ಒಂಥರ ಡಿಫ್ರೆಂಟ್ ಇದು. ಈ ಕಾನ್ಸೆಪ್ಟಲ್ಲಿ ಯಾರು ಮಾಡೇ ಇಲ್ಲ ಮೂವಿನ. ಟೈಮ್ ಟ್ರಾವೆಲ್ ಬಗ್ಗೆ ಹೇಳಿದ್ದಾರೆ. ಟೈಮ್ ಟ್ರಾವೆಲ್ ಹೌದು ಮೇಡಮ್, ಇದು ಒಂದು ಡಿಫ್ರೆಂಟ್ ಪಾಸ್ಟ್ನ ಹೇಗೆ ನಾವು ಫ್ಯೂಚರಲ್ಲಿ ಚೇಂಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಚೆನ್ನಾಗಿ ತಿಳುವಳಿಕೆ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಎಲ್ಲ ನೋಡಬೇಕಿದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಪಿಕ್ಚರ್ ಅಂತಂದ್ರೆ ಸ್ಟೋರಿ ಕೇಳ್ತಿರಲ್ಲ, ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲ ಬಂದು ನೋಡಿ. ಏನು ಇಷ್ಟ ಆಯ್ತು? ಯಾರು ಆ್ಯಕ್ಟಿಂಗ್ ಇಷ್ಟ ಆಯ್ತು? ನನಗೆ ಪ್ರಜ್ವಲ್ ಅಣ್ಣ ಅವ್ರ ಆ್ಯಕ್ಟಿಂಗ್ ತುಂಬಾನೇ ಇಷ್ಟ ಆಯಿತು. ಆ್ಯಂಡ್ ಮದರ್ ಲವ್ ಇದೆ ಈ ಮೂವಿಯಲ್ಲಿ. ಮೂವಿ ತುಂಬ ಚೆನ್ನಾಗಿದೆ. ಟೈಮ್ ಟ್ರಾವೆಲ್ ಅನ್ನೋದೇ ಇದೊಂದು ಒಳ್ಳೆ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಸೂಪರ್ ಇದೆ ಮೂವಿ, ಸೂಪರ್ ಇದೆ, ಚೆನ್ನಾಗಿದೆ. ಹೀರೋಯಿನ್ಸ್ ಹೊಸ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಇಷ್ಟ ಇದೆ. ಪ್ರಜ್ವಲ್ ಯಾವಾಗಿದ್ರೆ ಇಷ್ಟ. ಡೈರೆಕ್ಟರ್ ಏನು ಪರವಾಗಿಲ್ಲ ಸರ್, ಮೂವಿ ಸಕಾಲಿದೆ. ಹೊಸ ಕ್ಯೂರಿಯಾಸಿಟಿ ಇದೆ ಮೂವಿ. ಲಾಸ್ಟ್ ಟೈಮ್ ಕ್ಯೂರಿಯಾಸಿಟಿ ಹೋಗ್ತಾರೆ, ಹೇಳೋದ ನಮಗೆ ಗೊತ್ತಾಗ್ತಿರೋದು. ಮೂವಿ ಚೆನ್ನಾಗಿದೆ. ಈ ಹೀರೋ ಅವರು ಆಕ್ಟಿಂಗ್ ಮಾಡಿದ್ರೆ ಅವರು ನಮ್ಮ ಫೇವ್ರೇಟು. ಅವರು ತಾಯಿ ಕ್ಯಾರೆಕ್ಟರ್ ಫಸ್ಟೇ ಮಾಡೋದೆ. ಸೂಪರ್ ಮಾಡಿದ್ದಾರೆ. ಆ್ಯಕ್ಟಿಂಗು ಚೆನ್ನಾಗಿದೆ, ಸಾಂಗ್ಸಲ್ಲೂ ಕಾಮಿಡಿಯಲ್ಲೂ ಚೆನ್ನಾಗಿದೆ, ಟ್ವಿಸ್ಟು ಚೆನ್ನಾಗಿದೆ. ಆದರೆ ಮೂವಿ ಮಾತ್ರ ಟ್ವಿಸ್ಟ್ ಇದೆ, ಆದರೆ ಸಕ್ಕತ್ತಾಗಿದೆ, ಚೆನ್ನಾಗಿ. ದೇವರಾಜ್ ಸೆಂಟಿಮೆಂಟು, ಎಕ್ಸ್ಪ್ರೆಷನ್ ತುಂಬ ನೀಟಾಗಿ ಇದು ಭಾವನೆ ಮಾತ್ರ ನೀಟಾಗಿ ಚೆನ್ನಾಗಿ ತಗೊಂಡೋಗಿದ್ದಾರೆ. ಮಾತ್ರ ಪಿಕ್ಚರ್ ಮಾತ್ರ ಎಲ್ಲೂ ಬೋರ್ ಹೊಡ್ಸಲ್ಲ, ತುಂಬ ಚೆನ್ನಾಗಿದೆ. ಆದರೆ ಪ್ರಜ್ವಲ್ ದೇವರಾಜ್ ಮಾತ್ರ ಆ್ಯಕ್ಟಿಂಗು ಮೀಡಿಯಾದಲ್ಲಿ ಒಬ್ಬರು ಯಾವ ರೀತಿ ಇದು ಮಾಡ್ತಾರೆ ಅನ್ನೋ ಒಂದು ಸೆಂಟಿಮೆಂಟ್ ಇಟ್ಕೊಂಡು ಪಿಕ್ಚರ್ ಚೆನ್ನಾಗಿ ಮಾಡಿದ್ದಾರೆ. ಆದರೆ ನಮ್ಮ ಪಿಕ್ಚರು ನೋಡೋದಕ್ಕಿಂತ ನನಗೆ ತುಂಬ ಬೇಜಾರಾಗಿದ್ದು ಈ 2 ಶೋ ಕೊಟ್ಟಿರೋದ್ರಿಂದ ತುಂಬ ಬೇಜಾರಾಗುತ್ತೆ. ಯಾಕೆ ಅಂತೇಳಿ, ಪಿಕ್ಚರು ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಸಬೇಕು. ಯಾಕೆ ಅಂತ ಹೇಳಿದ್ರೆ, ಕನ್ನಡ ಪಿಕ್ಚರ್ನ ಫಸ್ಟು 4 ಶೋ ಹಾಕಿ 2 ಶೋ ಹಾಕಿದ್ದಾರೆ. ಮಾರ್ನಿಂಗ್ ಶೋ, ಮ್ಯಾಟ್ನಿ ಬರೀ 2 ಶೋ ಹಾಕಿದ್ದಾರೆ. ಯಾಕೆ ಈ ಥರ ಮಾಡ್ತಾರೆ? ಈ ಗಾಂಧಿನಗರದಲ್ಲಿ ಕನ್ನಡ ಅಂತಾರಲ್ಲ, ಈ ಗಾಂಧಿನಗರದಲ್ಲಿ ಎಷ್ಟು ದುಡ್ಡು ಇಸ್ಕೊಂಡು ಬೇರೆ ಪರಭಾಷೆ ಪಿಕ್ಚರ್ನ ಬಿಟ್ಟಿಲ್ಲ. ಅಲ್ಲಿ ಅಭಿನಯದಲ್ಲಿ ಅಲ್ಲಿ ತೆಲುಗು, ಅಲ್ಲಿ ತಮಿಳು, ಇಲ್ಲಿ ತೆಲುಗು. ಅದೇ ಕನ್ನಡ 4 ಪಿಕ್ಚರ್ ಇವತ್ತು ರಿಲೀಸ್ ಆಗಿದೆಯಲ್ಲ, ಯಾಕೆ ಅದೇ ಈ ಥಿಯೇಟ್ರ್ ಅಭಿನಯಕ್ಕೆ ಹಾಕ್ಬೇಕಾದಲ್ಲ ಬೇರೆ ಪಿಕ್ಚರ್ ಕನ್ನಡನ? ಯಾಕೆ 2 ಶೋ ಮಾತ್ರ ಹಾಕಿದ್ದಾರೆ? ಅಲ್ಲೂ 2 ಶೋ ಹಾಕಿದ್ದಾರೆ. 4 ಪಿಕ್ಚರ್ ಕನ್ನಡ ಇವತ್ತು ರಿಲೀಸ್ ಆಗಿದೆ. 4 ಪಿಕ್ಚರಲ್ಲಿ ಅದರಲ್ಲೂ 2 ಶೋ 2 ಪಿಕ್ಚರ್ ಮಾತ್ರ ಹಾಕಿದ್ದಾರೆ. ಓಕೆ ಸರ್, ನಿಮ್ಮ ಸಿನಿಮಾ ಏನು ಸಿನಿಮಾ ಮಾತ್ರ ಚೆನ್ನಾಗಿದೆ, ಸೂಪರಾಗಿದೆ. ಒಬ್ಬ ಮೀಡಿಯಾದವರು ಅವರೇ ಒಂದು ಕೊಲೆಗಾರರಾಗಿ ಒಂದು ಕಥೆನ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಲಾಸ್ಟಲ್ಲಿ ಇದು ಮಾಡ್ತಾರೆ. ಪ್ರಜ್ವಲ್ ದೇವರಾಜನ್ನು ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಹೇಳ್ಕೊಳ್ಳೋಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಪಿಕ್ಚರ್ಗೆ ಒಳ್ಳೆಯದಾಗಲಿ, ವಿಷಗುಡ್ಲೆ ಕನ್ನಡ ಬೆಳೀಲಿ, ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳೀಬೇಕು, ಕನ್ನಡ ಓಡಬೇಕು. ಕನ್ನಡ ಮಾಧ್ಯಮಕ್ಕೆ ಫಸ್ಟ್ ಬೆಲೆ ಕೊಟ್ಟರೆ ಆಮೇಲೆ ಪರಭಾಷೆ ಬಗ್ಗೆ ಹೇಳಬೇಕು ಅಂದರೆ ಕನ್ನಡ ತುಂಬ ಚೆನ್ನಾಗಿ ಬಂದಿದೆ. ಈಗಷ್ಟೇ ನೋಡ್ಕೊಂಡು ಬಂದ್ವಿ. ಬರುತ್ತೆ ಅಂತಾರಲ್ಲ, ನಮಗೆ ಒಂಥರ ರೋಮಾಂಚನ ಆಗೋ ಥರ ಇದೆ ಸೀನ್ಸ್ಗಳೆಲ್ಲ.
ಟೈಮ್ ಟ್ರಾವೆಲಿಂಗ್ ಫಿಸಿಕ್ಸ್ ಕಾನ್ಸೆಪ್ಟ್ಸಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಲೇಬೇಕಾದಂಥ ಮೂವಿ. ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟು. ಎಲ್ಲ ಸಿನಿಮಾಗಳು ಬರ್ತಾ ಇರ್ತವೆ, ಆದರೆ ಇದೊಂಥರ ಫ್ಯೂಚರ್ನ ಪಾಸ್ಟ್ನ ಕನೆಕ್ಟ್ ಮಾಡಿದ್ದಾರೆ. ಪಾಸ್ಟ್ನ ಚೇಂಜ್ ಮಾಡೋದು ಹೇಗೆ ಅಂತ ತುಂಬ ಚೆನ್ನಾಗಿದೆ. ಪ್ರಜ್ವಲ್ ಸರ್ ಆ್ಯಕ್ಟಿಂಗ್, ಎವ್ರಿ ಫೈಟಿಂಗ್ಸು, ಪ್ರತಿಯೊಂದು ಆ್ಯಕ್ಷನ್ನು ಎಲ್ಲ ಚೆನ್ನಾಗಿದೆ. ಅವ್ರದ್ದು ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಬೇಕಂತ ಕೇಳ್ತೀನಿ. ಥ್ಯಾಂಕ್ ಯು.